ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು. ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ತಕರಾರು ಅರ್ಜಿ ಸಲ್ಲಿಸಿದ್ದಾರೆ. ಚುನಾವಣಾ ಅಕ್ರಮ ಹಿನ್ನೆಲೆ ಸುಬ್ಬಾರೆಡ್ಡಿ ಆಯ್ಕೆಯನ್ನ ಅಸಿಂಧುಗೊಳಿಸಿದ್ದಾರೆ. ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಸಿ ಮುನಿರಾಜು ಅರ್ಜಿ ಸಲ್ಲಿಸಿದ್ರು. ಅಸಿಂಧುಗೊಳಿಸಿದ ಆದೇಶ ಚುನಾವಣಾ ಆಯೋಗಕ್ಕೆ ರವಾನೆಯಾಗಿದೆ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುವಾಗಿದೆ. ಸಿ ಮುನಿರಾಜು ವಿಜಯಿ ಅಂತ ಘೋಷಿಸುವುದಕ್ಕೂ ಕೂಡ ಹೈಕೋರ್ಟ್ ನಿರಾಕರಿಸಿದೆ. ಅಸಿಂಧುಗೊಳಿಸಿದ ಆದೇಶ ಚುನಾವಣಾ ಆಯೋಗಕ್ಕೆ ರವಾನೆಯಾಗಿದೆ. ಅಂದರೆ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆಯನ್ನ ಯಾಕೆ ಅಸಿಂಧುಗೊಳಿಸ್ತು ನ್ಯಾಯಾಲಯ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಚುನಾವಣೆ ವೇಳೆ ಅಫಿಡವಿಟ್ ನಲ್ಲಿ ಸುಳ್ಳು ಮಾಹಿತಿ ಕೊಟ್ರ. ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿ ನೀಡಿದ್ದಾಗಿ ಆರೋಪ ಬಂದಿದ್ದು 2023ರ ವಿಧಾನಸಭಾ ಚುನಾವಣೆ ವೇಳೆ ಸುಳ್ಳು ಮಾಹಿತಿ ಆರೋಪ. ಆಸ್ತಿ ವಿವರಗಳನ್ನ ಮುಚ್ಚಿಟ್ಟು ಅಫಿಡವಿಟ್ ಸಲ್ಲಿಸಿದ್ದಾಗಿ ದೂರು ದಾಖಲಾಗಿತ್ತು. ಸುಬ್ಬಾರೆಡ್ಡಿ ತೆರಿಗೆ ಪಾವತಿ ಬಾಕಿ ವಿವರನೂ ಮುಚ್ಚಿಟ್ಟಿದ್ದ ಆರೋಪ ಆಯಿತು. ಸುಳ್ಳು ಮಾಹಿತಿ ನೀಡಿದ್ದರಿಂದ ಆಯ್ಕೆ ಅಸಿಂಧುಗೊಳಿಸಿ ಅಂತ ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ಗೆ ಸಲ್ಲಿಸಿದ್ರು ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಮುನಿರಾಜು. ಆಸ್ತಿ ವಿವರಗಳನ್ನ ಮುಚ್ಚಿಟ್ಟಿದ್ದಾಗಿ ಅಫಿಡವಿಟ್ ಸಲ್ಲಿಸಿದ್ರು. ಜೊತೆಗೆ ತಾವು ವಿಜಯಿ ಅಂತ ಘೋಷಿಸಬೇಕು ಅಂತ ಮನವಿ ಮಾಡಿದ್ರು. ಅದಕ್ಕೆ ನ್ಯಾಯಾಲಯ ಪುರಸ್ಕರಿಸಿಲ್ಲ, ಅದನ್ನ ನಿರಾಕರಿಸಿದೆ. ಜೊತೆಗೆ ಅಸಿಂಧುಗೊಳಿಸಿದ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ರವಾನಿಸಿದೆ. ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಬೇಕು, ಅಲ್ಲಿಂದ ಸ್ಟೇ ಬರಬೇಕು. ಒಂದು ವೇಳೆ ಸ್ಟೇ ಬರಲಿಲ್ಲ ಅಂತ ಆದ್ರೆ ಮತ್ತೆ ಚುನಾವಣೆ ಎದುರಿಸಬೇಕು, ಮತ್ತೊಂದು ಚುನಾವಣೆಯಾಗುತ್ತೆ. ಆಸ್ತಿ ವಿವರಗಳನ್ನ ಮುಚ್ಚಿಟ್ಟಿದ್ದಾರೆ ಅಂತ ದೂರು ನೀಡಲಾಗಿತ್ತು. ಅದರ ವಿಚಾರಣೆ ನಡೆದು ಈಗ ನ್ಯಾಯಾಲಯ ಆದೇಶ ಹೊರಡಿಸಿದೆ. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಸ್ತಿ ವಿವರಗಳನ್ನ ಸಲ್ಲಿಸಿಲ್ಲ, ಮುಚ್ಚಿಟ್ಟಿದ್ರು ಅಂತ ನ್ಯಾಯಾಲಯದ ಮೊರೆ ಹೋಗಲಾಗಿತ್ತು. ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಮುನಿರಾಜು ದೂರು ನೀಡಿದ್ರು. ಆಸ್ತಿ ವಿವರ, ತೆರಿಗೆ ಪಾವತಿಯ ವಿವರನೂ ಕೂಡ ಮುಚ್ಚಿಟ್ಟಿದ್ದಾಗಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ಆಯ್ಕೆ ಅಸಿಂಧುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ರು. ಅದರಂತೆ ವಿಚಾರಣೆ ನಡೆಸಿರುವ ನ್ಯಾಯಾಲಯ ಅಸಿಂಧುಗೊಳಿಸಿದೆ. ಈಗ ಮೇಲ್ಮನವಿ ಹೋಗಬೇಕು. ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಈಗ ಅಸಿಂಧು ಆಯ್ತು. ಹಾಗಾದ್ರೆ ವಾಟ್ ನೆಕ್ಸ್ಟ್? ಮುಂದೇನು? ಕಾನೂನು ಹೋರಾಟವೋ, ಮರು ಚುನಾವಣೆಯೋ? ಆದೇಶಕ್ಕೆ ತಡೆ ನೀಡುವಂತೆ ಸುಬ್ಬಾರೆಡ್ಡಿ ಪರ ವಕೀಲರ ಮನವಿಯನ್ನ ತಿರಸ್ಕರಿಸಿದೆ ಹೈಕೋರ್ಟ್. ಆದೇಶ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರ ಸುಬ್ಬಾರೆಡ್ಡಿ. ಸುಪ್ರೀಂ ಕೋರ್ಟ್ ತಡೆ ನೀಡಿದ್ರೆ ಶಾಸಕರಾಗಿ ಮುಂದುವರಿತಾರೆ. ಸುಪ್ರೀಂ ಕೋರ್ಟ್ ಕೂಡ ನಿರಾಕರಿಸಿದ್ರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮರು ಚುನಾವಣೆ ಅನ್ನೋದು ಫಿಕ್ಸ್. ಸುಪ್ರೀಂ ಕೋರ್ಟ್ನಿಂದ ಒಂದು ವೇಳೆ ಹೈಕೋರ್ಟ್ನ ಆದೇಶಕ್ಕೆ ಸ್ಟೇ ಬಂದ್ರೆ ಶಾಸಕರಾಗಿ ಮುಂದುವರಿತಾರೆ. ಇಲ್ಲ ಅಂದ್ರೆ ಮರು ಚುನಾವಣೆನ ಎದುರಿಸಬೇಕಾಗತ್ತೆ. ಆದೇಶಕ್ಕೆ ಸ್ಟೇ ಕೊಡುವಂತೆ ಮನವಿ ಮಾಡಲಾಯಿತು. ಆ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ. ಭಾರಿ ಕುತೂಹಲ ಮೂಡಿಸಿದ್ದಂತಹ ಚುನಾವಣಾ ತಕರಾರು ಅರ್ಜಿ ಹಿನ್ನೆಲೆಯಲ್ಲಿ ಇವತ್ತು ಹೈಕೋರ್ಟು ಬಾಗೇಪಲ್ಲಿ MLA ಆಗಿರ್ತಕ್ಕಂಥ ಸುಬ್ಬಾರೆಡ್ಡಿಯನ್ನ ಅಸಿಂಧು ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ದೂರುದಾರರು ಮತ್ತು ಅರ್ಜಿದಾರರಾಗಿರ್ತಕ್ಕಂಥ BJP ಕ್ಯಾಂಡಿಡೇಟ್ ಆಗಿದ್ದಂತಹ ಮುನಿರಾಜು ಅವರೇ ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಂತ ಅರ್ಜಿ ಹಾಕಿದ್ರಿ? ಏನು ತಕರಾರಿತ್ತು ಅದರಲ್ಲಿ? ಏನೀಗಾಗಲೇ 2023ರಲ್ಲಿ ಏನು ಚುನಾವಣೆ ನಡೀತು, ಆ ಚುನಾವಣೆ ಅಬ್ಡುವೇಟಲ್ಲಿ ಅವರು ಅನೇಕ ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥದ್ದು ಮತ್ತು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನೆಲ್ಲ ಎಳೆಯಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ನಮ್ಮ ಸೀನಿಯರ್ ಅಡ್ವೊಕೇಟು ನಳಿನಾ ಮಾಯಗೌಡ ಅಂತ ಅವರ ಮುಖಾಂತರ ಒಂದು ನ್ಯಾಯಾಲಯ ಹೋರಾಟವನ್ನು ಮಾಡಿದ್ವಿ. ಅದಕ್ಕೆ ಇವತ್ತು ಜಯ ಸಿಕ್ಕಿದೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟ ಶಾಸಕರ ಏನೋ ಒಂದು ಇವತ್ತು ಮಾಡಿರ್ತಕ್ಕಂಥದ್ದು ಇವತ್ತು ಜನಕ್ಕೆ ಗೊತ್ತಾಗಬೇಕು ಅಂತ ಅದನ್ನು ಸಂಪೂರ್ಣವಾಗಿ ನ್ಯಾಯಾಲಯದ ಮುಂದೆ ಇಟ್ಟಿದ್ದೀವಿ. ಏನಂತ ಅರ್ಜಿ ಹಾಕಿದ್ರಿ? ಏನು ಅಫಿಡವಿಟಲ್ಲಿ ಏನು ಮರೆಮಾಚಿದ್ರು ಅವರು?
ಸರ್ ಅವರು ಏನು ಮಾಡಿದರು ಅಂದರೆ ಈಗ ಅವ್ರದ್ದು ಇಡೀ ಬೆಂಗಳೂರಲ್ಲಿ ಅನೇಕ ಬಗನಿ ರೆಸ್ಟೋರೆಂಟ್ ಅಂದರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ. ಅನೇಕ ಕಡೆ ಬಗನಿ ಬಾರ್ಗಳು ಬಗನಿ ರೆಸ್ಟೋರೆಂಟ್ಗಳಿದೆ. ಅದಕ್ಕೆ ಒಂದೊಂದಕ್ಕೂ ಒಂದೊಂದು GST ಇರುತ್ತೆ. ಅವ್ರ ಬೇನಾಮಿ ಆಸ್ತಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ಅದರಲ್ಲೂ ಕೂಡ ಅವ್ರು ಹಾಕಿರ್ತಕ್ಕಂಥ ಅಪ್ಡೇಟಲ್ಲೇ ಬೇರೆ ಯಾವುದೂ ಹುಡ್ಕೊಂಡಿಲ್ಲ ನಾವು. ಹೊಸದು ಹುಡ್ಕೊಂಡಿದ್ರೆ ಇನ್ನೂ ಬೇಜಾನ್ ಸಿಗೋದು. ಆದರೂ ಸಹ ಅವರು ಹಾಕಿರ್ತಕ್ಕಂಥ ಅಪ್ಡೇಟಲ್ಲಿ ಏನು ಮಾಡಿದ್ರು ಅಂದರೆ ಒಂದೇ ಒಂದು GST ನಂಬರ್ ಹಾಕಿದರು. 9 GSTಗಳು ಅವ್ರ ಫಾನ್ ನಂಬರಿಂದ ಇತ್ತು. ಅದು 4 ಇನ್ಆಕ್ಟಿವ್ ಇತ್ತು, 5 ಆಕ್ಟಿವ್ ಇತ್ತು. ಇನ್ನು ಮಿಕ್ಕಿದ 4 ತೋರಿಸಿರಲಿಲ್ಲ. ಆ ಜೊತೆಯಲ್ಲಿ ಅದು ಎಲ್ಲ ತೋರಿಸಿಲ್ಲ ಅಂದರೂ ಕೂಡ 4 ರಿಂದ 5 ವರ್ಷ ಅವರು GST ಕಟ್ಟಿರಲಿಲ್ಲ. ಸರ್ಕಾರಕ್ಕೆ ವಂಚನೆ ಮಾಡಿದರು. ಆ ದುಡ್ಡನ್ನೆಲ್ಲ ಕೂಡ ಇವರು ದುರ್ಬಳಕೆ ಮಾಡ್ಕೊಂಡಿದ್ರು. ಜೊತೆಯಲ್ಲಿ ಅವ್ರು ಏನು ಇರ್ತಕ್ಕಂಥ ವಾಸ ಮಾಡುವಂಥ ಮನೆ ಇರ್ಬೋದು ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗಳಿರ್ಬೋದು, ಆ ಬಿಲ್ಡಿಂಗ್ಗಳದ್ದು ಅದು ಅನೇಕ ಇವತ್ತೇನು BBMPಗೆ ಸುಮಾರು ಒಂದು ಕೋಟಿ, ಅದು ಸುಮಾರು ಕೋಟಿಗಳೇ, ಒಂದು 3 ರಿಂದ 4 ವರ್ಷ ಒಂದೊಂದು ಬಿಲ್ಡಿಂಗ್ದೂ ಟ್ಯಾಕ್ಸ್ ಕಟ್ಟಿರಲಿಲ್ಲ. ಅವರು ಅಗ್ರಿಕಲ್ಚರ್ ಲ್ಯಾಂಡು ಅಂತ ಹಾಕ್ಕೊಂಡಿದ್ರು. ಸಾವಿರಾರು ಎಕರೆ ಇದೆ ಅವ್ರದ್ದು. ಅಲ್ಲಿಗೂ ಸುಮಾರು ಎಕರೆ ಬಿಟ್ಟಿದ್ದಾರೆ. ಅದನ್ನು ಅಗ್ರಿಕಲ್ಚರ್ ಲ್ಯಾಂಡನ್ನು ಕನ್ವರ್ಷನ್ ಆಗಿದೆ. ಅದನ್ನು ಕೋಟಿಗಳು ವ್ಯವಹಾರದಲ್ಲಿರ್ತಕ್ಕಂಥದ್ದು ಲಕ್ಷಗಳಲ್ಲಿ ಹಾಕಿದ್ರು. ಅದು ಕೂಡ ತಪ್ಪು ಮಾಹಿತಿ ಜನರಿಗೆ ಕೊಟ್ಟಿದ್ರು. ಜೊತೆಯಲ್ಲಿ ಕುಣಗಲ್ MLA ಅವರಿಗೆ 23 ಲಕ್ಷನ 22 ಲಕ್ಷನ ದುಡ್ಡನ್ನು ಕೊಟ್ಟಿದ್ರು. ಇವರು ಸಾಲ ಕೊಟ್ಟಿದ್ರು. ಅವ್ರ ಅಪ್ಡೇಟಲ್ಲಿ ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸಿರ್ಲಿಲ್ಲ. ಮತ್ತು ನಮ್ಮ ಮಾಜಿ MLC ವೈ ಎ ನಾರಾಯಣ ಸ್ವಾಮಿ ಅವರು 28 ಲಕ್ಷನ 26 ಲಕ್ಷನ ಅವರು ಕೂಡ ತಗೊಂಡಿದ್ರು ಇವ್ರ ಹತ್ರ. ಅವ್ರು ತೋರಿಸ್ಕೊಂಡಿದ್ರು. 2 ಎಲೆಕ್ಷನಲ್ಲಿ MLAದು ತೋರಿಸ್ಕೊಂಡಿದ್ರು, MLCದು ತೋರಿಸ್ಕೊಂಡಿದ್ರು. ಆದರೆ ಇವ್ರು ತೋರಿಸ್ಕೊಂಡಿಲ್ಲ. ಈ ಥರ ನಮ್ಗೆ ಅನೇಕ ಒಂದು ಇದರಲ್ಲಿ ಇವರು ಸಂಪೂರ್ಣವಾಗಿ ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂಥ ಇದಿರ್ಬೋದು, ಮತ್ತು ಜನರಿಗೆ ಏನು ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಇರ್ಬೋದು ಎಲೆಕ್ಷನ್ ಕಮಿಷನರ್ಗೆ ನೀಡಿದ್ರು ಅಪ್ಡೇಟು. ಅದನ್ನು ನಾವು 45 ದಿವಸದೊಳಗೆ 2023ರಲ್ಲಿ ನಾನು ಸೋತ ಮೇಲೆ 45 ದಿವಸದೊಳಗೆ ಆ ಅಪ್ಡೇಟ್ ಮುಖಾಂತರ ಅದನ್ನು ನಾನು ನ್ಯಾಯಾಲಯ ಮೊರೆ ಹೋದೆ. ಎಷ್ಟು ವರ್ಷ ನಡೀತು ಕೇಸ್? ಇವತ್ತು ಸುಮಾರು ನನ್ನ ಪ್ರಕಾರ ಒಂದು 2.25 ವರ್ಷ ನಡೆದಿದೆ. ಇವತ್ತು ಸುಮಾರು ಅನೇಕ ಒಂದು ಒಳ್ಳೆಯ ಒಂದು ಜಡ್ಜ್ಮೆಂಟ್ ಬಂದಿದೆ. ಒಳ್ಳೆಯ ಒಂದು ತೀರ್ಮಾನ ಇವತ್ತು ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಬಾಗೇಪಲ್ಲಿ ಜನ ನನಗೇನು 63,000 ಜನ ಮತ ಹಾಕಿದ್ರು, 63,000 ಮತ ಹಾಕಿರೋದ್ರಿಂದ ಇವತ್ತು ಜಯವನ್ನು ಅವ್ರಿಗೆಲ್ಲ ಕೂಡ ಸಂಪೂರ್ಣವಾಗಿ ನಾನು ಬಾಗೇಪಲ್ಲಿ ಜನತೆಗೆ ನಾನು ಇವತ್ತು ಸಿಕ್ಕಿರ್ತಕ್ಕಂಥ ಜಯ ಅಂತ ನಾನು ಘೋಷಣೆ ಮಾಡ್ತೀನಿ. ಅವ್ರು ಎಷ್ಟು ಓಟ್ ತಗೊಂಡಿದ್ರು ಸರ್? ಅವ್ರು 81,000 ತಗೊಂಡಿದ್ರು. 18,000 ನನಗೂ ಅವ್ರಿಗೆ ಡಿಫ್ರೆಂಟ್ ಇತ್ತು. ಆದರೂ ನಾನು ಡಿಕ್ಲೇರ್ ಮಾಡಬೇಕು ಅಂತ ಕೇಳಿದ್ವಿ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಅದನ್ನು ಮಾಡಿಲ್ಲ. ಆದರೂ ಕೂಡ ತುಂಬ ಖುಷಿ ಆಗ್ತಿದೆ. ಇವತ್ತಿಂದನೇ ಅವರು ಸಂಪೂರ್ಣವಾಗಿ ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ. ಇವತ್ತಿಂದನೇ ಅವರು ಅನರ್ಹರಾಗಿದ್ದಾರೆ. ಬಾಗೇಪಲ್ಲಿಯಲ್ಲಿ ಶಾಸಕರು ಇವತ್ತಿಂದನೇ ಇಲ್ಲ. ಒಂದ್ಸಲಿ ವಜಾ ಆದರೆ 6 ವರ್ಷ ಮುಗೀತದು. ಇನ್ನು ಅದಕ್ಕೆ ಮುಂದಕ್ಕೆ ಅವರು ಪಾರ್ಟಿಲಿ ಯಾರು ನಿಂತ್ಕೋತಾರ, ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನಾವು ಅದಕ್ಕೆ ಬದ್ಧವಾಗಿರ್ತೀವಿ. ಈಗ ಅವ್ರೇನ ಸುಪ್ರೀಂ ಕೋರ್ಟ್ ಹೋದ್ರೆ ನೀವು ಅಲ್ಲೂ ಅಲ್ಲ, ಈಗ ಮಾಡೇ ಮಾಡ್ತೀವಲ್ಲ. ಈಗ ಇಲ್ಲೇ ಮಾಡಿದ್ರೆ ಅಲ್ಲಿ ಬಿಡ್ತೀವಾ? ಇನ್ನು ಇಲ್ಲಿ ಈಗ ಏನು ನ್ಯಾಯಾಧೀಶರು ಏನು ತೀರ್ಮಾನ ಕೊಟ್ಟಿದ್ರೆ ಇದ್ರ ಮೇಲೆ ನಾವು ಅಲ್ಲಿಗೆ ಹೋದ್ರೂ ಕೂಡ ಅಲ್ಲಿಗೂ ಹೋಗ್ತೀವಿ. ಇನ್ನು ಸುಮ್ಮನೆ ನಾವು ಕೂತ್ಕೋತೀವ? ಅದು ಅಲ್ಲಿ ಕೂಡ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನು ಆರ್ಡರ್ಗಳಿದೆಯೋ ಅದ್ರ ಮೇಲೇ ಇಲ್ಲಿ ನ್ಯಾಯ ಕೊಟ್ಟಿರೋದು. ಅಲ್ಲಿ ಜಡ್ಜ್ಮೆಂಟ್ಗಳು ಏನಿರುತ್ತೋ ಅದ್ರ ಮೇಲೇ ಇಲ್ಲಿ ನ್ಯಾಯ ಕೊಟ್ಟೋದು, ಅದೇ ಜಡ್ಜ್ಮೆಂಟ್ ಮೇಲೇ ಕೊಟ್ಟಿರ್ತಾರೆ. ಆದರೂ ಸಹ ಹೋಗ್ತಾರೆ. ಹೋದ್ರೂ ಕೂಡ ಅದನ್ನು ಫೇಸ್ ಮಾಡೋಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಅದೇನು ತೊಂದರೆ ಏನಿಲ್ಲ. ಇದಿಷ್ಟು BJP ಕ್ಯಾಂಡಿಡೇಟ್ ಆಗಿದ್ದಂಥ ಮುನಿರಾಜು ಅವರ ಮಾತುಗಳು. ನನಗೆ ಜಯ ಸಿಕ್ಕಿದೆ, ಶಾಸಕರನ್ನು ಅಸಿಂಧು ಅಂತ ಹೈಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು. ನನಗೆ ಸಾಕಷ್ಟು 2.5-3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೆ, ನನಗೀಗ ಜಯ ಸಿಕ್ಕಿದೆ. ಇವತ್ತಿನಿಂದಲೇ ಸಹ ಅವರು ಅಸಿಂಧು ಆಗ್ತಾರೆ, ಹೀಗಾಗಿ ನಂಗೆ ಖುಷಿ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಏನೋರ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.